ನೋಡ್ರಿ, ಈ ಸಾರಿ 2025ನೇ ಸಾಲಿನ IPLನಲ್ಲಿ ಕಪ್ ಹೊಡೆಯೋದು ಡೌಟ್ ಐತ್ರಿ RCB. ಯಾಕಂದ್ರೆ RCB ಲೆಕ್ಕಾಚಾರ ಬಹಳ ಡಲ್ ಐತಿ. ಈ RCBಗೆ ಹೋಲಿಸಿದ್ರೆ ಪಂಜಾಬಿನ ಲೆಕ್ಕಾಚಾರ ಬಹಳ ಮೇಲೈತಿ RCBಗಿಂತ. ಆದರೆ ಮೊದಲಿನ 18 ಇದಕ್ಕೂ ಈ 2025ರ IPL ಮಾತ್ರ ಈ RCBಗೆ ಬಹಳ ಉತ್ತುಂಗದ ಮಟ್ಟದಲ್ಲಿರುವಂಥ ವರ್ಷ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸಾರಿ ಹೊಸ ಸ್ಟಾರ್ಗಳು ಬಂದರು. ಜೋಸ್ ಹ್ಯಾಜ್ಲ್ವುಡ್, ಫಿಲಿಪ್ ಸಾಲ್ಟ್ ಅಂತ ಬೆಂಕಿ ಬಿರುಗಾಳಿ ಅಂತ ಏನು ಆಟಗಾರರು RCBದಲ್ಲಿ ಬಂದಿದ್ದರಿಂದ RCB ಬಹಳ ಸ್ಟ್ರಾಂಗಾಗಿ ಕಾಣ್ತಾ ಇದೆ. ಹಾಗಾಗಿ ಈ ಸಾರಿ RCB ಕಪ್ ಗೆಲ್ಲುತ್ತೆ ಅನ್ನೋವಂಥ ಮಾತಿದ್ರು ಕೂಡ ಎಲ್ಲೋ ಒಂದು ಕಡೆ ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ಸಿ ಅಥವಾ ಅವರ ಚಾಣಕ್ಷತನದ ಮುಂದೆ ಈ RCB ಕಪ್ ಗೆಲ್ಲೋದು ಬಹಳ ಡೌಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ಬಾರಿ ಕೋಲ್ಕತ್ತಾ ನೈಟ್ ರೈಡರ್ಸನ್ನು ಏನು ಚಾಂಪಿಯನ್ ಪಟ್ಟಕ್ಕೆ ಏರಿಸಿದಂತಹ ಶ್ರೇಯಸ್ ಅಯ್ಯರ್ ಅವರು ಈ ಸಾರಿ ಪಂಜಾಬನ್ನು ಮೊದಲನೇ ಬಾರಿ ಈ ತಂಡಕ್ಕೆ ಸೇರಿಕೊಂಡು ಫೈನಲ್ವರೆಗೂ ತಂದಿದ್ದಾರೆ. ಫೈನಲ್ನಲ್ಲೂ ಗೆಲ್ಲುವಂಥ ಚಾಕಚಕ್ಯತೆ, ಚಾಣಕ್ಷತನತೆ ಅವರ ಹತ್ರ ಇದೆ ಅನ್ನಂತಾನೆ ಹೇಳ್ಬೋದು. ಅದಕ್ಕೂ ತಕ್ಕಂತೆ ಅವರಲ್ಲಿ ಆಟಗಾರರಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಈ RCB ತಂಡದಲ್ಲಿ ಜೋಸ್ ಹ್ಯಾಜ್ಲ್ವುಡ್ ಅಥವಾ ಫಿಲಿಪ್ ಸಾಲ್ಟ್ ಇವರೇನಾದರೂ ಸಿಡಿದ್ರೆ ಈ RCB ಕಪ್ ಹೊಡೆಯೋದಂತೂ ಗ್ಯಾರಂಟಿ. ಆದರೆ ಈ ಹೊಸದಾಗಿ ಏನು ತಂಡಕ್ಕೆ ಸೇರಿರುವಂತಹ ಮಯಾಂಕ್ ಅಗರ್ವಾಲ್ ಮೇಲೆ ಈ ಫೈನಲ್ ಬಹಳ ಭರವಸೆ ಇದೆ. ಅವ್ರ ಮೇಲೇ ಇವತ್ತು ಈ ಭಾರ ಇದೆ. ಈ ಫೈನಲ್ ಗೆಲ್ಲಬೇಕಂದ್ರೆ ಈ ಮಯಾಂಕ್ ಅಗರ್ವಾಲ್ ಸಿಡಿದು 70-80 ರನ್ ಹೊಡೆದ್ರೆ ಮಾತ್ರ ಫೈನಲನ್ನು RCB ಗೆಲ್ಲುತ್ತೆ. ಅದೇ ರೀತಿಯಾಗಿ ಜೋಸ್ ಹ್ಯಾಜ್ಲ್ವುಡ್ ಒಂದು 3 ವಿಕೆಟ್ ತಗೊಂಡ್ರೆ ಇವರಿಬ್ಬರ ಆಟದ ಮೇಲೆ RCB ಗೆಲುವು ನಿಂತಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. RCB ಕಪ್ ಗೆಲ್ಲುತ್ತೆ ಅನ್ನೋಂಥ ಒಂದು ಆಶಾಕಿರಣ ಇರೋದೇ ಈ ಜೋಸ್ ಹ್ಯಾಜ್ಲ್ವುಡ್ ಯಾವ ತಂಡದಲ್ಲಿ ಆಡ್ತಾರೆ ಆ ತಂಡ ಪ್ರತಿ ಸಾರಿ ಈ IPL ಕಪ್ಪನ್ನು ಗೆದ್ದಿದೆ ಅನ್ನುವಂಥ ಒಂದು ಇತಿಹಾಸ. ಈ ಜೋಸ್ ಹ್ಯಾಜ್ಲ್ವುಡ್ ಅದರಲ್ಲೂ ಒಳ್ಳೆ ಫಾರ್ಮ್ನಲ್ಲಿದ್ದು ಬೆಂಕಿಯ ಬಾಲ್ಗಳನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ RCB ಕಪ್ ಗೆಲ್ಲೋದು ಗ್ಯಾರಂಟಿ ಅಂತಿದ್ರೂ ಕೂಡ ಶ್ರೇಯಸ್ ಅಯ್ಯರ್ ಅದಕ್ಕೆ ಟಕ್ಕರ್ ಕೌಂಟರ್ ಕೊಡುವಂಥ ಏನು ಚಾಣಕ್ಷತನತೆ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ 50-50 ಚಾನ್ಸ್ ಇದೆ. ಅದರಲ್ಲಿ ಪಂಜಾಬ್ ಗೆಲ್ಲುವಂಥ ಚಾನ್ಸೇ ಜಾಸ್ತಿ ಇದೆ RCBಗಿಂತ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ RCB ಅಂತ ಹೇಳಿ RCB ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಮಲಗ್ತಾ ಇದೆ. ಆದರೆ ಪಂಜಾಬನ್ನು ಪುಟದೇಳಿಸ್ಕೊಂಡು ಇಲ್ಲಿವರೆಗೆ ತಂದು ಎಲ್ಲೋ ಇದ್ದಂಥ ಪಂಜಾಬನ್ನು ಫೈನಲ್ಗೆ ತಂದು ಕೊಟ್ಟಿದ್ದಾರೆ. ಇದುವರೆಗೂ ಫೈನಲನ್ನು ಗೆದ್ದೇ ಇಲ್ಲ ಯಾವ ಪಂಜಾಬು. ಅದೇ ರೀತಿ RCB ಕೂಡ ಗೆದ್ದಿಲ್ಲ. ಈಗಾಗಲೇ 4 ಸಾರಿ ಫೈನಲ್ಗೆ ಬಂದರೂ ಗೆದ್ದಿಲ್ಲ. ಆದರೆ ಈ ಪಂಜಾಬ್ ಬಂದಿದ್ದು ಇದೆ ಫೈನಲ್ಗೆ ಅಂತ ಹೇಳ್ತಾ ಈ ಚಾನ್ಸನ್ನು ಪಂಜಾಬ್ ಬಳಸ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. RCB ಫೈನಲಲ್ಲಿ ಸೋಲುತ್ತೆ ಅನ್ನೋದಕ್ಕೆ ಒಂದು ಕಾರಣ ಕೂಡ ಇದೆ. ಯಾಕಂದರೆ ಈ ಗ್ರೌಂಡಲ್ಲಿ ಪಂಜಾಬ್ದು ಒಳ್ಳೆ ರೆಕಾರ್ಡ್ ಇದೆ. ಅದರಲ್ಲಿ ಶ್ರೇಯಸ್ ಅಯ್ಯರ್ 2 ಮ್ಯಾಚಲ್ಲಿ ಕ್ಯಾಪ್ಟನ್ಸಿ ಆಟವಾಡಿ ಪಂಜಾಬನ್ನು ಗೆಲ್ಲಿಸಿದ್ದಾರೆ. ಆ ಲೆಕ್ಕದಲ್ಲಿ ಏನಾದರೂ ಶ್ರೇಯಸ್ ಅಯ್ಯರ್ ವಿಕೆಟನ್ನು ಬೇಗ ತಗೊಳ್ದಿದ್ದ ಪಕ್ಷದಲ್ಲಿ RCBಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಈ ಪಂಜಾಬ್ ಈ ಶ್ರೇಯಸ್ ಅಯ್ಯರ್ನ ತಗೊಂಡು ಒಂದು ಅದೃಷ್ಟದ ತಂಡ ಅಂತಲೇ ಇಲ್ಲಿವರೆಗೆ ಬಂದಿದೆ ಅಂತಲೇ ಹೇಳ್ಬೋದು. ಪ್ರಭ್ಸಿಮ್ರನ್ ಸಿಂಗ್, ಪ್ರಿಯಾನ್ಸ್ ಆರ್ಯ, ಜಾಸ್ ಇಂಗ್ಲಿಷ್ ಹಾಗೂ ಶ್ರೇಯಸ್ ಅಯ್ಯರ್ ಈ 4 ಜನರಲ್ಲಿ 2 ಸಿಡಿದ್ರೂ ಕೂಡ ಪಂಜಾಬ್ ಗೆಲ್ಲುತ್ತೆ, RCB ಸೋಲುತ್ತೆ ಅನ್ನುವಂಥ ರೆಕಾರ್ಡ್ ಹೇಳ್ತಾ ಇದೆ. ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಜೈ ಕರ್ನಾಟಕ ಮತ್ತು ವಂದೇ ಮಾತರಂ, ಜೈ ಹಿಂದ್.